ಏನಾಗ್ತೀವಿ ಅಷ್ಟೇ. ಇದು ಕೂಡ ಈ ರೀತಿ ಕೂಡ ನಮಗೆ ಸಮಸ್ಯೆ ಮಾಡ್ತಾ ಇದೆ. ಅರ್ಥ ಆಯ್ತಾ? ಬೇಕಾಗಿದೆಲ್ಲ ನಮಗೆ. ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಪ್ಯಾಕೆಟ್ ಮೇಲೆ ಬರೆದಿರ್ತಾರೆ. ಅದು ಓದಿ ಇವಾಗ ಯಾರು ಮಾಡ್ತೀರಾ ಸ್ಮೋಕಿಂಗ್? ಕೈ ಎತ್ತಿ. ನೀವು ಮುಂದೆ ದೊಡ್ಡವರಾಗಿ ಮಾಡ್ತೀವಿ ಬಿಡಿ ಸರ್, ಇವಾಗ ಬೇಡ ಅಂತೀರ. ಎಲ್ಲ ಯಾವ ಮಾಡಿದ್ರು ಇದೇ ಹಣೆ ಬರ ನಮ್ಮದು. ಅದಕ್ಕೋಸ್ಕರ ಬೇಡ, ಇದನ್ನ ಯಾರು ಮಾಡ್ಕೋಬೇಡಿ. ಕಂಪ್ಯಾರಿಸನ್ ಮಾಡ್ತಾರೆ ನೋಡಿ, ಎಷ್ಟು ಕೆಂಪಾಗಿ ಎಷ್ಟು ಹೆಲ್ದಿ ಆಗಿದ್ದಂಥ ಲಂಗ್ಸು ಹೆಂಗಾಗೋಯ್ತು, ಕಪ್ಪಗಾಗೋಯ್ತು. ಸೊ ಅನ್ಹೆಲ್ದಿ ಲಂಗ್ಸ್ ತುಂಡು ಫ್ರೀಸ್ ಮಾಡಿ ಚೆಕ್ ಮಾಡಿ ತೋರಿಸಿದ್ದಾರೆ. ಸೊ ಏನಿದೆ ಬರ್ತಿದ್ದಾರೆ? ಗುಡ್ಡಾ? ಓಕೆ, ಹಾಗಾದ್ರೆ ಮಾಡ್ಬೋದಲ್ಲ. ಸೊ ಇದು ಮಾಡಬಾರ್ದು, ಯಾಕಂತ ಗೊತ್ತಾಯ್ತಲ್ಲ. ಸೊ ಇವಾಗ ನೀವು ಯಾರು ಮಾಡಲ್ಲ, ಆದರೂ ಹೆಣ್ಮಕ್ಳು ಮಾಡ್ತಾರೆ. ಗಂಡ್ಮಕ್ಳು मैंने भी सिगरेट का मांगी थी, फिर भी तुम मत बनाओ, थोड़ी सी शर्म करो. ವಿ ಆರ್ ಆಲ್ ಬಾರ್ನ್ ಸ್ಟಾರ್ಸ್. ಭೂಮಿಯ ಮೇಲಿನ ನಕ್ಷತ್ರಗಳು ನಾವು. ಒಂದು ಫಿಲಮ್ ಹೆಸರೇ ಬರೆದಿದ್ರು, ತಾರೆ ಜಮೀನ್ ಪರ್ ಅಂತ. ಗೊತ್ತಾ ಹಿಂದಿ? ಅಂದರೆ ಭೂಮಿಯ ಮೇಲೆ ಇರೋ ಚೈತನ್ಯ ನಕ್ಷತ್ರಗಳು, ನಾವು ಶಕ್ತಿಗಳು. ದೇಹವನ್ನು ನಡೆಸುವ ಶಕ್ತಿಗೆ ಪ್ರಾಣ, ಉಸಿರು, ಆತ್ಮ ಅಂತ ಆಧ್ಯಾತ್ಮಿಕ ಭಾಷೆ ಹೇಳ್ತಾರೆ. ಇಂಗ್ಲೀಷಲ್ಲಿ ಶಬ್ದ ಹೇಳ್ತಾರೆ ಸ್ಪಿರಿಟ್, ಇನ್ಫೈನೈಟ್ ಎನರ್ಜಿ, ಅನ್ಬೌಂಡೆಡ್ ಪೊಟೆನ್ಷಿಯಲ್, ಅನ್ಲಿಮಿಟೆಡ್ ಬೀಯಿಂಗ್ ಅಂತ ಹೇಳ್ತಾರೆ. ಹ್ಯೂಮನ್ ಬೀಯಿಂಗ್ ಅಂತಾರೆ. ಗೊತ್ತಾ ಹ್ಯೂಮನ್ ಬೀಯಿಂಗ್ ಅಂತಾರೆ? ಕೇಳಿದ್ರ? ಏನಿದೆ ಅಂದರೆ ನಮಗೆ ಏನಂತಾರೆ? ಹ್ಯೂಮನ್ ಬೀಯಿಂಗ್ ಅಂತಾರೆ ಇಂಗ್ಲೀಷಲ್ಲಿ. ನೀವು ಮಾಮೂಲಿ ನೀವೇನಂತೀರ ಮಾಮೂಲಿ ಕನ್ನಡದಾಗಾದರೆ? ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ಮ? ಹ್ಯೂಮನ್ ಬೀಯಿಂಗ್ ಅಂತ ಮಾಮೂಲಿ ಇಂಗ್ಲೀಷೇ ಬಳಸ್ತಾರೆ. ಕನ್ನಡದಾಗ ಮನುಷ್ಯ ಅಂತೀವ ಅಲ್ವಾ? ಏನಂತೀರಿ ನೀವು? ಯಾರಂದ್ರೆ ಪ್ರಾಣಿ ಅನ್ನೋದು, ಮನುಷ್ಯ ಪ್ರಾಣಿ ಅನ್ಬೋದು. ಸೊ ನಾವು ಹ್ಯೂಮನ್ ಬೀಯಿಂಗ್ ಅಂದರೆ ಅರ್ಥ ಹೇಳ್ತೀನಿ ಇವತ್ತು. ಹ್ಯೂಮನ್ ಪ್ಲಸ್ ಬೀಯಿಂಗ್, ಹಾರ್ಡ್ವೇರ್ ಪ್ಲಸ್ ಸಾಫ್ಟ್ವೇರ್, ಎರಡರಿಂದ ಆಗಿದ್ದೀವಿ. ಎರಡು ಶಬ್ದ, ಎರಡು ವಸ್ತು. ಇದು ಹಾರ್ಡ್ವೇರು, ಇದು ಸಾಫ್ಟ್ವೇರ್. ಇದು ಮೊಬೈಲು, ಇದು ಬ್ಯಾಟ್ರಿ. ಇದು ದೇಹ, ಇದು ಆತ್ಮ. ಇದು ಕಾರು, ಇದು ಡ್ರೈವರ್. ಭಿನ್ನ ಹೆಂಗಂತ ಗೊತ್ತಾಗುತ್ತೆ. ಓಕೆ, ಶಾಂತಿ ಶಾಂತಿ ಶಾಂತಿ. ಈಗ ಯಾರು ಮಾತಾಡಬೇಡಿ, ಅದು ಹೇಳೋ ವಿಚಾರವನ್ನು ಕೇಳಿಸ್ಕೊಳ್ತಾ ನನ್ನೊಂದಿಗೆ ಪ್ರಯಾಣ ಬೆಳೆಸಿ. ನಾನೊಂದು ಚೈತನ್ಯ ಶಕ್ತಿ, ಅವಿನಾಶಿ ಆತ್ಮನಾಗಿದ್ದೇನೆ. ಹಣಿಯ ಮಧ್ಯಭಾಗದಲ್ಲಿ ಹೊಳೆಯುವಂತಹ ಡಿವೈನ್ ಸ್ಟಾರ್, ದಿವ್ಯ ನಕ್ಷತ್ರ, ರಿಯಲ್ ಡೈಮಂಡ್. ಕಣ್ಣುಗಳಿಂದ ನೋಡುವ ಶಕ್ತಿ, ಕಿವಿಗಳಿಂದ ಕೇಳಿಸಿಕೊಳ್ಳುವ ಶಕ್ತಿ, ಬಾಯಿಯಿಂದ ಮಾತನಾಡುವ ಶಕ್ತಿ, ಕೈಕಾಲುಗಳಿಂದ ಕರ್ಮ ಮಾಡುವ, ಶರೀರದ ಸಂಪೂರ್ಣ ಚಾಲಕ ಶಕ್ತಿ, ನಿಯಂತ್ರಣ ಶಕ್ತಿ ಆತ್ಮನಾಗಿದೆ. ಈ ಶರೀರದ ಅಂಗಾಂಗಗಳನ್ನು ನಾನು ಸರಿಯಾದ ಕರ್ಮಗಳಿಗೆ ಸದಾ ಒಳ್ಳೆಯ ಕರ್ಮಗಳಿಗೆ ಬಳಸ್ತೇನೆ. ಯಾಕೆಂದರೆ ನಾನು ಮಾಡಿದ ಕರ್ಮ ನನಗೆ ರಿಟರ್ನ್ ಆಗಿ ಬರ್ತದೆ. ಪ್ರತಿಜ್ಞೆ, ಇಂದು ನಾವು ದೇಶದ ಸಮಸ್ಯೆಯನ್ನು ಸ್ವೀಕರಿಸುತ್ತಾ ಒಗ್ಗಟ್ಟಾಗಿ ಪ್ರತಿಜ್ಞೆ ಮಾಡುತ್ತಿದ್ದೇವೆ. ನಾನು ಸ್ವಯಂ ಅಲ್ಲದೆ ಸಮುದಾಯ, ಪರಿವಾರ, ಮಿತ್ರ ಸಂಬಂಧಿಗಳನ್ನು ಕೂಡ ನಶಾಮುಕ್ತರನ್ನಾಗಿ ಮಾಡುತ್ತೇನೆ. ನಮ್ಮ ಪ್ರದೇಶ, ನಮ್ಮ ರಾಜ್ಯ, ನಮ್ಮ ದೇಶವನ್ನು ನಶಾಮುಕ್ತ ದೇಶವನ್ನಾಗಿ ಮಾಡುತ್ತೇನೆ. ಅದಕ್ಕಾಗಿ ನನ್ನ ಶಕ್ತಿ ಅನುಸಾರ ಸರ್ವ ಪ್ರಯತ್ನಗಳಿಂದಲೂ ಸಹಕಾರವನ್ನು ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಥ್ಯಾಂಕ್ ಯು ಟೀಚರ್ಸ್, HM ಸರ್, ಟೀಚರ್ಸು, ಮುದ್ದು ಮಕ್ಕಳು ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಸಂಸ್ಥೆ ವತಿಯಿಂದ ಇಷ್ಟು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಕೇಳಿಸ್ಕೊತಾ ಇದ್ದೀರಿ ಇಲ್ಲಿ? ಈಗ
ಇಡೀ ಪ್ರಪಂಚದಾದ್ಯಂತ, ಇಡೀ ಭಾರತ ದೇಶದ ಮಾತ್ರ, ಇಡೀ ವಿಶ್ವಾದ್ಯಂತ ಇಲ್ಲಿ ತನಕನೂ ಸಹ ನಮ್ಮ ಏನು ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆ ವತಿಯಿಂದ ಮನುಷ್ಯ ಏನೆಲ್ಲ ಪ್ರಯೋಗಗಳ ಮೂಲಕ ತನ್ನ ಹಲವಾರು ವಿಜ್ಞಾನ ಜಗತ್ತಿಗೆ ಏನೇನು ಪ್ರಯತ್ನ ಮಾಡೋದನ್ನು ಭಾಳ ತುಂಬ ಚೆನ್ನಾಗಿ ಅನುವು ಮಾಡಿಕೊಟ್ಟಿದ್ದಾರೆ ಅದನ್ನೀಗ. ಅದಕ್ಕಿಂತ ಹೆಚ್ಚಾಗಿ ಆತ್ಮ ಸಾಕ್ಷಾತ್ಕಾರ ಹಾಗೂ ಆಧ್ಯಾತ್ಮಿಕ ಚಿಂತನೆ ನಾವೆಲ್ಲರೂ ಯಾಕೆ ಬೆಳೆಸ್ಕೋಬೇಕು ಮತ್ತು ಧ್ಯಾನದ ಪರಿಕಲ್ಪನೆ ಏನು ಅಂತೇಳಿ. ಮನುಷ್ಯ ಆಕ್ಚುಲಿ ಇವರು ಒಬ್ಬ ಗುರು ಹಿರಿಯರು ಹೇಳಿದಾಗೆ ಮನುಷ್ಯ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿರ ಹುಚ್ಚಪ್ಪಗೊಳ್ಳಿರ ಅಂತೇಳಿ. ಆಕ್ಚುಲಿ ಮನುಷ್ಯ ಜನ್ಮ ಸಿಗ್ತಕ್ಕಂಥದ್ದೇ ಭಗವಂತನ ಇಚ್ಛೆ. ನಮ್ಗೆ ಎಲ್ರಿಗೂ ಸಿಗಲ್ಲ ಭಾಗ್ಯ. ಕೆಲವರು ಕತ್ತೆಯಾಗೋ, ನಾಯಿಯಾಗೋ, ಮತ್ತೊಂದಾಗಿ ಪ್ರಪಂಚ ಏನೆಲ್ಲ ಸರ್ವಜೀವಿಗಳಲ್ಲಿ ಜನನ ಆಗ್ತದೆ. ಬಟ್ ನಮ್ಗಿರ್ತಕ್ಕಂಥ ಸೌಭಾಗ್ಯ ಏನು ಅಂತಂದ್ರೆ, ದೇವರು ಕೊಟ್ಟಿರ್ತಕ್ಕಂಥ ಸೌಭಾಗ್ಯ ಅಂತಂದ್ರೆ ನೀನು ಮನುಷ್ಯನಾಗೆ ಜನ್ಮ ತಾಳ್ಬೇಕಂತಕ್ಕಂಥದ್ದು ನಮ್ಮೆಲ್ಲರೂ ಸಿಕ್ಕಿರ್ತಕ್ಕಂಥ ಭಗವಂತನ ಸ್ಮರಣೀಯವಾಗಿರ್ತಕ್ಕಂಥ ಸೌಭಾಗ್ಯ ಅದು. ಹಾಗಾಗಿ ಈ ಒಂದು ಸದಾವಕಾಶವನ್ನ ಸದುಪಯೋಗ ಪಡಿಸ್ಕೊಡ್ಬೇಕು ಎಲ್ರಿಗೂ ಅಂತ ಹೇಳ್ತಾ, ಮತ್ತೆ ಈ ಒಂದು ಸಮಾಜದ ಬಗ್ಗೆ ಮಾತಾಡಿ ಬ್ರಹ್ಮಕುಮಾರಿ ಪ್ರಜಾಪಿತ ಇವರ ಸುಯೋಗದಲ್ಲಿ ಹೇಳ್ಬೇಕಂತ ನಾವು ಬಹುಶಃ ಇದೊಂದು ಒಳ್ಳೆ ಕಾರ್ಯಕ್ರಮ. ದಿನನಿತ್ಯದ ಬದುಕಿನಲ್ಲಿ ನಾವು ಪ್ರತಿನಿತ್ಯ ಹಲವಾರು ಕೆಲಸಗಳು ನಮ್ದೇ ಆದ ಬಿಸಿನೆಸ್ ಇರ್ತೀವಿ ನಾವು. ಇದರ ನಡುವೆ ದೇವರ ಚಿಂತನೆಯನ್ನ, ದೇವರ ಸರ್ವನಾಮಗಳನ್ನ, ಜೊತೆಗೆ ಆಧ್ಯಾತ್ಮಿಕತೆ ಒಲವನ್ನ, ಒಂದು ಸ್ಪಿರಿಚುಯಾಲಿಟಿ ಅಂತೇಳಿ, ಮತ್ತೆ ಗಾಡ್ ಇಸ್ ಗ್ರೇಟ್ ಅಂತೇಳಿ, ದೇವರು ಎಲ್ರಿಗೂ ಸಹ ಭಗವಂತನ ಇಚ್ಛಾನುಸಾರವಾಗಬೇಕು, ಸಾಕ್ಷಾತ್ಕಾರವಾಗಬೇಕು ಅನ್ನೋದನ್ನ ಬಹಳ ವಿನಮ್ರವಾಗಿ ವಿವರಣೆ ಮೂಲಕ ನಮ್ಮೆಲ್ಲ ಬಹಳ ವಿಡಿಯೋ ತೋರ್ಸೋರ್ ಮೂಲಕ ಎಲ್ಲವನ್ನೂ ತಿಳಿಸ್ಕೊಟ್ಟಿದ್ದಾರೆ ನಮ್ಗೀಗ. ಹಾಗಾಗಿ ಇದರ ಎಲ್ಲರೂ ಸಹ ನಮ್ಮ ವಿದ್ಯಾರ್ಥಿ ಮಿತ್ರರು ಎಲ್ಲರೂ ಸಹ ಪರಿಕಲ್ಪನೆ ಮಾಡಬೇಕು. ಮತ್ತೆ ನಾವೆಲ್ಲ ಶಪಥ ಮಾಡಿದ್ವಿ ಅವ್ರಿಗೆ ಏನಂತಂದ್ರೆ, ನಾವು ನಮ್ಮ ದೇಶವನ್ನೆಲ್ಲ ಇಡೀ ವಿಶ್ವವನ್ನ ನಶಮುಕ್ತರನ್ನಾಗಿ ಮಾಡ್ತೇವೆ ಅಂತೇಳಿ. ಯಾವಾಗ ಒಂದು ಸರಿ ಅದಕ್ಕೇನಾದ್ರೂ ಬಲಿಪಶು ಆಯ್ತು ಅಂದ್ರೆ, ಅಥವಾ ಅಡಿಕ್ಟ್ ಆಗ್ತೋಯ್ತು ಅಂತ ತುಂಬಾ ಅದ್ರ ಹೊರಗಡೆ ಬರ್ತಕ್ಕಂಥದ್ದು ಬಹಳ ಕಷ್ಟ. ಒಂದು ಇಂಗ್ಲಿಷ್ ಒಂದು ವರ್ಡ್ ಇದೆ ಏನಂತಂದ್ರೆ, ವೆಲ್ ಬಿಗ್ಯಾನ್ ಇಸ್ ಆಫ್ ಡನ್ ಅಂತೇಳಿ. ಹಾಗಂದ್ರೆ ನಾವೇನನ್ನ ಮಾಡೋದಕ್ಕೆ ಪ್ರಯತ್ನ ಆಲೆ ಅರ್ಥ ಮಾಡಿದೀವಿ ಅಂತೇಳಿ ಅರ್ಥ. ಇದ್ರ ಜೊತೆಗೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೇಳಿ. ಏನಾಗಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಂದ್ರೆ ಏನಾಗಂದ್ರೆ ಏನ್ ಪ್ರಿವೆನ್ಷನ್ ಬೆಟರ್ ದೆನ್ ಕ್ಯೂರ್ ಅಂತಂದ್ರೆ ಅಟ್ಲೀಸ್ಟ್ ಅದರಿಂದ ಆದಷ್ಟು ದೂರ ಇರಬೇಕು ಅಂತೇಳಿ, ಆದಷ್ಟು ಕೆಟ್ಟ ಕೆಲಸಗಳು ಮಾಡೋದಕ್ಕೆ ನಾವು ಹೋಗ್ಬಾರ್ದು ಅಂತೇಳಿ. ಹಾಗಾಗಿ ಎಲ್ಲರೂ ಸಹ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲರೂ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ಮೂಡಿದೆ ಅಂತೇಳಿ ನಾನಾದ್ರೂ ಭಾವಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋಭವಂತು. ಮತ್ತೆ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದ್ಯೋಗಿಗಳಿಗೂ ಸಹ ಪ್ರಜಾಪಿತ ಬ್ರಹ್ಮಕುಮಾರಿ ವತಿಯಿಂದ ಸಿಬ್ಬಂದಿ ವರ್ಗದವರಿಗೂ ಸಹ ಒಂದು ಕಾರ್ಯಕ್ರಮ ಪರವಾಗಿ ಬಹಳ ಸಡಗರ, ಬಹಳ ಅಚ್ಚುಕಟ್ಟಾಗಿತ್ತು ಕಾರ್ಯಕ್ರಮ ಇದು. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರ ಜೋಳ ಚಪ್ಪಾಳೆ ಮುಖಾಂತರ ಎಲ್ರಿಗೂ ಸಹ ಸ್ವಾಗತವನ್ನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಅವರಿಗೆ ನಾನು. ಥ್ಯಾಂಕ್ ಯು. ವೃದ್ಧೋ ನಮಃ.